ಮುಂದಿನ ವರ್ಷಕ್ಕೆ ಯಾರು ಸಿ ಪಾಟೀಲ್ ಪಾಟೀಲ್ರು ಅಲ್ಲೆಲ್ಲ ತಿರುಗಾಡಕತ್ತಲ್ಲ ಸರ್, ಅದಕ್ಕೆ ನಿದ್ದೆ ಬಂದಂಗ ಅದು, ಅದಕ್ಕೆ ಸ್ವಲ್ಪ ಆಕಳಿಸಿದೆ. ಏನ್ ಆಕಳಿಸೋದೇನು ತಪ್ಪೇನಲ್ಲ, ತಪ್ಪೇನಲ್ಲ. ನಿದ್ದೆ ಬರುವಾಗ ಏನ್ ಮಾಡಕ್ಕಾಗುತ್ತೆ? ರೂಮ್ ನಲ್ಲಿ ಮಗಿಕಳಪ್ಪ. ಇಲ್ಲ ಏನಾಗುತ್ತೆ ನನಗೂ ಒಂದೊಂದ್ಸಾರಿ ನಿದ್ದೆ ಬರ್ತದೆ. ಹೇಳಕ್ ಕೂತ್ಕೊಳ್ರಿ ಇಲ್ಲಿ ಪಾಟೀಲ್. ಒಂದೇ ನಿಮಿಷ. 7 ಕೋಟಿ ಜನಕ್ಕ 1,50,000 ಕೋಟಿ ಸಾಲ ಮಾಡಿರಿ. 140 ಕೋಟಿ ಜನಸಂಖ್ಯೆಗೆ ಲೆಕ್ಕ ಹಾಕ್ರಿ. ಓಕೆ, ಅದಕ್ಕೆ ಲೆಕ್ಕ ಹಾಕೋಣ. ನಿಮ್ಗೆ ಎಷ್ಟು ಗೊತ್ತಾ? ನೀವು ಎಷ್ಟು ಮಾಡಬೇಕು, ಲಿಯಬಿಲಿಟಿ ಎಷ್ಟಿರೋದು ನಿಮ್ಗೆ ಗೊತ್ತಾ? ನಿಮ್ಗೆ 40ಕ್ಕಿಂತ ದಾಟಬಾರದು. ನೀವು 56.5 ದಾಟ್ಬಿಟ್ಟಿದ್ದೀರಿ. ಸಾಲ 40 ದಾಟಬಾರದು ನಿಯಮಾವಳಿಗಳ ಪ್ರಕಾರ, ಕಾನೂನು ಪ್ರಕಾರ. ನೀವು 56.5 ದಾಟ್ಬಿಟ್ಟಿದ್ದೀರಿ. ಸರಿನಾ? ಏನು ಅಭಿವೃದ್ಧಿ? ನಾವು ಅಭಿವೃದ್ಧಿ ಮಾಡಿಲ್ವಾ? ಅಶ್ವಥ್ ಕುಂತು ಮಾತಾಡ್ಬೇಕು. ಆಮೇಲೆ ನಾವು ಹಣಕಾಸಿನ ಆಯೋಗ ಇದೆಯಲ್ಲ, ಈಗ ನಾನು ಹೇಳ್ತಾ ಇದ್ದೆ, ನಾನು ಕರ್ನಾಟಕಕ್ಕೆ ಅನ್ಯಾಯ ಆದಾಗ ನಮ್ಮದೇ ಸರ್ಕಾರ ಇರಲಿ ಅಥವಾ ಬೇರೆ ಸರ್ಕಾರ ಇರಲಿ ವಿರೋಧ ಮಾಡದೆ ಕರ್ನಾಟಕದ ಹಿತ ಬಹಳ ಮುಖ್ಯ, ನೀವು ಅದನ್ನೇ ಮಾಡಿ, ದಯಮಾಡಿ. ಕರ್ನಾಟಕದ ಹಿತ ಬಹಳ ಮುಖ್ಯ. ನಾವೆಲ್ಲ ಕನ್ನಡಿಗರು. ಕರ್ನಾಟಕ ಹಿತ ಕಾಯ್ತಕ್ಕಂಥದ್ದು ನಮ್ಮೆಲ್ಲರ ಕೆಲಸ, ಕರ್ತವ್ಯ. ಅದು ಬಿಟ್ಟು ನಾವು ಅದಕ್ಕೋಸ್ಕರನೇ ನಾನು ಕೇಂದ್ರದಲ್ಲಿ ಯಾರು ಪ್ರಧಾನಮಂತ್ರಿಗಳಿರಲಿ, ನಮಗೆ ಆಗಿನ ಹಣಕಾಸಿನ ಆಯೋಗ 29% ಶಿಫಾರಸ್ ಮಾಡಿತ್ತು ಮಾನ್ಯ ಅಧ್ಯಕ್ಷರು. 29%. ನಾನು 40% ಬೇಕು ಅಂತ ವಿರೋಧ ಮಾಡಿದ್ದೆ. 40% ಕರ್ನಾಟಕಕ್ಕೆ ಕೊಡಬೇಕು ಅಂತ. ಈಗ ಅದೇ ನರೇಂದ್ರ ಮೋದಿಯವರು ಗುಜರಾತ್ನ ಮುಖ್ಯಮಂತ್ರಿ ಆಗಿರುವಾಗ 50% ಕೇಳಿದ್ರು ಇಲ್ವೋ ಸಿ ಪಾಟೀಲ್ರೆ? ಒಟ್ಟು ತೆರಿಗೆ ಪಾಲಿನಲ್ಲಿ 50% ರಾಜ್ಯಗಳಿಗೆ ಕೊಡಬೇಕು, 50 ಮಾತ್ರ ಕೇಂದ್ರ ಸರ್ಕಾರ ಇಟ್ಕೋಬೇಕು. ನಾನು 40 ಕೇಳಿದೆ ಆಗ. ಈಗಲೂ ಹೇಳ್ತೀನಿ, ನಾನು 50 ಕೊಡಲೇಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀನಿ. ನಾನು 50 ಮಾತ್ರ. ಈಗ ಕರ್ನಾಟಕದಿಂದ ಎಷ್ಟು ತೆರಿಗೆ ವಸೂಲಾಗೋದು ಗೊತ್ತಾ ನಿಮ್ಗೆ ಸಿ ಪಾಟೀಲ್ರೆ? 4.5 ಲಕ್ಷಕ್ಕೂ ಹೆಚ್ಚು ಕೋಟಿ. 4.5 ಲಕ್ಷಕ್ಕೂ ಹೆಚ್ಚು ಕೋಟಿ ನಮ್ಗೆ ವಾಪಸ್ ಬರೋದು ಎಷ್ಟು ಗೊತ್ತಾ? 14 ರಿಂದ 15 ಪೈಸೆ ಮಾತ್ರ. $4.5 ಲಕ್ಷ ಕೋಟಿ ಇನ್ಕಮ್ ಟ್ಯಾಕ್ಸು, ಕಾರ್ಪೊರೇಟ್ ಟ್ಯಾಕ್ಸು, ಕಸ್ಟಮ್ ಡ್ಯೂಟಿ, CST, GST ಇವೆಲ್ಲ ಮಾಡ್ತಕ್ಕಂಥದ್ದು ಎಲ್ಲ ಕೇಂದ್ರ ಸರ್ಕಾರ ವಸೂಲು ಮಾಡ್ತದಲ್ಲ. ಆಮೇಲೆ ಅದಲ್ದೇನೆ ಸೆಸ್ಸು ಸರ್ಚಾರ್ಜ್ ಅಲ್ದೇನೆ, ಅದು ಡಿವಿಜಿಬಲ್ ಪೂಲ್ ನಲ್ಲಿ ಇಲ್ಲ. ಸೆಸ್ಸು ಸರ್ಚಾರ್ಜ್ ಇದೆಯಲ್ಲ, ಅದು ಡಿವಿಜಿಬಲ್ ಪೂಲ್ ನಲ್ಲಿ ಇಲ್ಲ. ಡಿವಿಜಿಬಲ್ ಪೂಲ್ ನಲ್ಲಿ ಇರ್ತಕ್ಕಂಥದ್ದು ಕಾರ್ಪೊರೇಟ್ ಇನ್ಕಮ್ ಟ್ಯಾಕ್ಸು, ಕಾರ್ಪೊರೇಟ್ ಟ್ಯಾಕ್ಸು,
ಕಸ್ಟಮ್ ಡ್ಯೂಟಿ ಮತ್ತೆ ಎಕ್ಸೈಸ್ ಡ್ಯೂಟಿ ಇವು ಮಾತ್ರ ಇರೋದು. ಡಿವಿಷನಲ್ ಪೂಲ್ನಲ್ಲಿ ಸರ್ಚಾರ್ಜು ಯಾವ ರಾಜ್ಯಗಳಿಗೂ ಕೊಡಲ್ಲ. ಸರ್ಚಾರ್ಜು ಸೆಸ್ಸು ಅವರು ಯಾವ ರಾಜ್ಯಗಳಿಗೂ ಕೊಡಲ್ಲ. ಅದು ಡಿವಿಷನಲ್ ಪೂಲ್ನಲ್ಲಿ ಇಲ್ಲ. ಹಣಕಾಸಿನ ಆಯೋಗನೂ ಕೂಡ ಶಿಫಾರಸು ಮಾಡಿಲ್ಲ. ಅದು ಕೊಟ್ರೆ ನಾವು 16ನೇ ಹಣಕಾಸಿನ ಆಯೋಗದಲ್ಲಿ ಕೇಳಿದ್ದು. ಯಾಕಂದ್ರೆ ನಮಗೆ 15ನೇ ಹಣಕಾಸಿನಿಂದ ದೊಡ್ಡ ಮೋಸ ಆಗ್ಬಿಡ್ತು, ಅನ್ಯಾಯ ಆಯಿತು. ಕರ್ನಾಟಕ ರಾಜ್ಯಕ್ಕೆ ದೊಡ್ಡ ಅನ್ಯಾಯ ಆಯಿತು. 14ನೇ ಹಣಕಾಸಿನ ಆಯೋಗದಲ್ಲಿ 4.713 ನಮಗೆ ಪಾಲ್ ಸಿಕ್ಕಿತ್ತು. 4.713. ಆದರೆ 15ನೇ ಹಣಕಾಸಿನ ಆಯೋಗದಲ್ಲಿ 3.647 ಅಂದ್ರೆ 1.1% ಕಡಿಮೆ ಆಯಿತು. ಇದು ಅನ್ಯಾಯ ಅಲ್ವಾ? 15ನೇ ಹಣಕಾಸಿನ ಆಯೋಗದಲ್ಲಿ 14ನೇ ಹಣಕಾಸಿನ ಆಯೋಗಕ್ಕಿಂತ 1.1 ನಮ್ಮ ಪಾಲು ಕಡಿಮೆ ಆಯಿತು. ಅದಕ್ಕೋಸ್ಕರನೇ ನಮಗೆ 15ನೇ ಹಣಕಾಸಿನ ಅಧ್ಯಕ್ಷರು 5,495 ವಿಶೇಷ ಅನುದಾನ ಕೊಟ್ಟಿದ್ರು. ನಮಗೆ 5,495. ಅದಲ್ದೇನೆ 3 ರಾಜ್ಯಗಳು ಕೊಟ್ಟಿದ್ರು: ತೆಲಂಗಾಣ, ಮಿಜೋರಾಂ, ಕರ್ನಾಟಕ, ತೆಲಂಗಾಣ, ಮಿಜೋರಾಂ 3 ರಾಜ್ಯಗಳಿಗೆ. ಪೆರಿಫೆರಲ್ ರಿಂಗ್ ರೋಡ್ಗೆ ಬೆಂಗಳೂರು 3,000 ಕೋಟಿ ಕೊಟ್ಟಿದ್ರು, ಸ್ಪೆಷಲ್ ಗ್ರಾಂಟ್ಸ್. ಬೆಂಗಳೂರು ನಗರದಲ್ಲಿ ಕೆರೆಗಳ ಅಭಿವೃದ್ಧಿಗೆ 3,000 ಕೋಟಿ ಕೊಟ್ಟಿದ್ರು. ನಮಗೆ ಡಿವಿಷನಲ್ ಪೂಲ್ನಲ್ಲಿ ಕಡಿಮೆ ಆಯಿತು ಅನ್ನೋ ಕಾರಣಕ್ಕೋಸ್ಕರ 5,495 ಕೋಟಿ ಪ್ಲಸ್ 3,000 ಒಟ್ಟು 11,495 ಕೋಟಿ. 1 ರೂಪಾಯಿನೂ ಕೊಡಲಿಲ್ಲ. 11,495 ಕೋಟಿ ರೂಪಾಯಿಗಳಲ್ಲಿ 1 ರೂಪಾಯಿ ಬರಲಿಲ್ಲ. ಇದು ಅನ್ಯಾಯ ಅಲ್ವಾ? ಇದನ್ನು ಕೇಳಿದ್ರೆ ರಾಜಕೀಯ ಮಾಡ್ತಾರೆ ಅಂತ ಅನ್ನೋದು. ನಮ್ಮ ತೆರಿಗೆ ನಮ್ಮ ಹಕ್ಕು. ಇದಕ್ಕೋಸ್ಕರ ಡೆಲ್ಲಿ ಕರ್ಕೊಂಡೋಗಿ ನಮ್ಮ ಎಲ್ಲ ಮಾನ್ಯ MLAಗಳನ್ನೆಲ್ಲ ಕರ್ಕೊಂಡೋಗಿ ಚಳುವಳಿ ಮಾಡೋದು, ಪ್ರತಿಭಟನೆ ಮಾಡೋದು. ನಮ್ಮ ತೆರಿಗೆ ನಮ್ಮ ಹಕ್ಕು. 11,495 ಕೋಟಿ ಬರಬೇಕಾಗಿತ್ತು, ಬರಲಿಲ್ಲ. ನಮಗೂ ಕೊಡಲಿಲ್ಲ, ತೆಲಂಗಾಣದವ್ರಿಗೂ ಕೊಡಲಿಲ್ಲ, ಮಿಜೋರಾಂಗೂ ಕೊಡಲಿಲ್ಲ. ಆಮೇಲೆ 23-24 ಬಜೆಟ್ನಲ್ಲಿ 23-24 ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರೇ ಹಣಕಾಸಿನ ಮಂತ್ರಿ, ಕೇಂದ್ರ ಸರ್ಕಾರದ ಹಣಕಾಸಿನ ಮಂತ್ರಿ. ಅವರು ಬಜೆಟ್ ಮಂಡಿಸಿದ್ರು 23-24. ಆ ಬಜೆಟ್ನಲ್ಲಿ ಏನು ಹೇಳಿದ್ರು? ಅಪ್ಪರ್ ಭದ್ರಾಕ್ಕೆ 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. 23-24 ಆದ್ಮೇಲೆ 24-25 ಬಜೆಟ್ ಆಯ್ತು, 25-26 ಬಜೆಟ್ ಆಯ್ತು, 24-25, 25-26,
26, 27 4 ಬಜೆಟ್ನಲ್ಲೂ ಕೂಡ ₹1 ಬಿಡುಗಡೆ ಮಾಡಲಿಲ್ಲ. ಇದು ಅನ್ಯಾಯ ಅಲ್ವಾ? ಇದು ಕೇಳಬೇಕಾ ಬೇಡವಾ? ಅವರೇ ಬಜೆಟ್ ನಲ್ಲಿ ಹೇಳಿದ್ದು, ಬಜೆಟ್ ಸ್ಪೀಚ್ ನಲ್ಲಿ ಹೇಳಿದ್ದು 5,300 ಕೋಟಿ ಕೊಡ್ತೀವಿ. ಇಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ರು, ಅವರು ಬಜೆಟ್ ಮಂಡಿಸಿದ್ರು 23, 24ಕ್ಕೆ. ಆ ಬಜೆಟ್ ನಲ್ಲಿ ಹೇಳಿದ್ರು, ಕೇಂದ್ರ ಸರ್ಕಾರದವರು ಹೇಳಿದ್ದಾರೆ 5,300 ಕೋಟಿ ಬರ್ತದೆ ಅಪ್ಪರ್ ಕೃಷ್ಣಕ್ಕೆ, ಅಪ್ಪರ್ ಭದ್ರಾಕ್ಕೆ ಬರ್ತದೆ. ಅಷ್ಟೇ ಅಲ್ಲ, ನಾವು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಇದನ್ನ ನ್ಯಾಷನಲ್ ಪ್ರಾಜೆಕ್ಟ್ ಮಾಡಬೇಕು ಅಂತ ಒತ್ತಾಯ ಮಾಡ್ತೀವಿ ಅಂತ ಹೇಳಿದ್ರು. ನ್ಯಾಷನಲ್ ಪ್ರಾಜೆಕ್ಟ್ ಮಾಡಲಿಲ್ಲ, 5,300 ಕೋಟಿನೂ ಬರಲಿಲ್ಲ, ₹1 ಬರಲಿಲ್ಲ. ಇವತ್ತವರೆಗೆ ₹1 ಬಂದಿಲ್ಲ. ಇದು ಅನ್ಯಾಯ ಅಲ್ವಾ?